ಇನ್ನು ಜಿಬಿಎ ಅಧಿಕಾರಿಗಳಿಂದ ಮಿಡ್ ನೈಟ್ ಆಪರೇಷನ್ ನಡೆದಿದೆ. ಜಿಬಿಎ ನಡೆಗೆ ಬೆದರಿದ ಉದ್ಯಮಿಗಳು ಮತ್ತು ರಾಜಕಾರಣಿಗಳು ಕೆಆರ್ ಪುರಂ ಗೋಲ್ಡ್ ಮಾಲೀಕರೇ ಗಡಗಡ ನಡುಗಿ ಹೋಗಿದ್ದಾರೆ. ಅಕ್ರಮ ಫ್ಲೆಕ್ಸ್ಗಳನ್ನು ಕಿತ್ತೆಸೆದ ಅಧಿಕಾರಿಗಳ ಟೀಮ್ ಒಳ ಉಡುಪನ್ನ ಒಣಗಿ ಹಾಕಿದಂತೆ ಅಲ್ಲಲ್ಲಿ ಕೆಲ ರಾಜಕಾರಣಿಗಳ ಫ್ಲೆಕ್ಸು ಬ್ಯಾನರ್ಗಳು. ಜಿಬಿಎ ಎಚ್ಚರಗೊಳ್ತು ಕೆಆರ್ ಪುರಂನಲ್ಲಿ ಮಧ್ಯರಾತ್ರಿ ಆಪರೇಷನ್ ನಡೆಸಿದೆ. ಅನಧಿಕೃತ ಫ್ಲೆಕ್ಸ್ಗಳನ್ನು ನಿರ್ದಾಕ್ಷಿಣ್ಯವಾಗಿ ಕಿತ್ತೆಸೆದ ಅಧಿಕಾರಿಗಳು ಈ ತರಹದ್ದೊಂದು ನಡೆ ಕರ್ನಾಟಕ ಬಯಸುತ್ತೆ ಮತ್ತು ನಿರೀಕ್ಷೆ ಮಾಡಿಕೊಂಡಿತ್ತು. ಕೆಆರ್ ಪುರಂ ಜಿಬಿಎ ಕಚೇರಿ ಮುಂಭಾಗದಿಂದ ಫ್ಲೆಕ್ಸ್ ತೆರವು ಕಾರ್ಯ ಆರಂಭ. ಇದು ಕೇವಲ ಕೆಆರ್ ಪುರಂಗೆ ಮಾತ್ರ ಸೀಮಿತ ಆಗಬಾರದು. ಮೇಕ್ರಿ ಸರ್ಕಲ್ ನಿಂತ್ಕೊಂಡು 5 ನಿಮಿಷ ಕಣ್ಣು ಬಿಟ್ಟು ನೋಡಿದ್ರೆ ಒಳ ಉಡುಪನ್ನ ಒಣಗಿ ಹಾಕಿದಂತೆ ಹಾಸ್ಟೆಲ್ ಮುಂಭಾಗ ಹಂಗೆ ಕಾಣುತ್ತೆ ಬ್ಯಾನರ್ಗಳು. ಅದ್ರ ಕೊನೆಯಲ್ಲಿ ಅದರ ಆರಂಭ ಎಲ್ಲಿ ಅನ್ನೋದು ಅರ್ಥ ಆಗಲ್ಲ. ಜಿಬಿಎ ಅಧಿಕಾರಿಗಳಿಂದ ಕೆಆರ್ ಪುರಂನಲ್ಲಿ ಮಧ್ಯರಾತ್ರಿ ಆಪರೇಷನ್. ಅನಧಿಕೃತವಾಗಿ ಕಟ್ಟಿದ್ದ ಫ್ಲೆಕ್ಸು ಬ್ಯಾನರ್ ಅನ್ನು ಮುಲಾಜಿಲ್ಲದೆ ಎಳೆದು ಬಿಸಾಕಿದ್ದಾರೆ. ಕೆಆರ್ ಪುರಂ ಗೋಲ್ಡ್ ಮಾಲೀಕರು ಕೂಡ ಗಡಗಡ. ಇನ್ನು ಕೆಲವು ಉದ್ಯಮಿಗಳು ಇರ್ತಾರೆ ನೋಡಿ ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಸಂಬಂಧಪಟ್ಟಂಥ ಅಧಿಕಾರಿಗಳ ಸಮ್ಮುಖದಲ್ಲಿ ಫ್ಲೆಕ್ಸ್ಗಳನ್ನು ಹರಿದು ಬಿಸಾಕೋದು, ಇದು ಜಿಬಿಎಯಿಂದ ನಿರೀಕ್ಷೆ ಮಾಡೋದು. ಜನ ನಿಮ್ಮಿಂದ ಏನೂ ಆಗಿಲ್ಲ ಅಂದರೂ ಪರವಾಗಿಲ್ಲ, ಈ ತರಹದ ಒಳ್ಳೆ ಕೆಲಸನಾದರೂ ಮಾಡಿ. ಬೆಂಗಳೂರಿನ ಸೌಂದರ್ಯವನ್ನು ಕುರೂಪಿಗೊಳಿಸ್ತಾ ಇರತಕ್ಕಂಥ ಈ ದರಿದ್ರ ಬ್ಯಾನರ್ಗಳು ಸದಾಶಿವನಗರದ ಕೆಲ ಪ್ರಭಾವಿ ರಾಜಕಾರಣಿಗಳ ಮನೆ ಮುಂಭಾಗದಲ್ಲೂ ಕೂಡ ಫ್ಲೆಕ್ಸ್ಗಳ ಅನಾವರಣ. ರಾಜಕಾರಣಿಗಳನ್ನು ಸಂತೋಷಪಡಿಸಬೇಕು ಅಂತ ಹೇಳಿ ಒಂದಷ್ಟು ಉದ್ಯಮಿಗಳು ಕೆಆರ್ ಪುರಂನಲ್ಲಿ ಅನಧಿಕೃತ ಫ್ಲೆಕ್ಸ್ಗಳನ್ನು ತೆರವು ಮಾಡುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕೆಆರ್ ಪುರಂ ವಲಯದಲ್ಲಿ ಫುಟ್ಪಾತ್ನಲ್ಲಿ ಎಸ್ಪೆಷಲಿ ಕಂಪ್ಲೀಟ್ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗಿತ್ತು. ಮತ್ತು ಇದು ಡೇ ಟೈಮ್ನಲ್ಲಿ ಈ ಕಾರ್ಯಾಚರಣೆ ತಗೊಂಡು ಸಾರ್ವಜನಿಕರಿಗೆ ಅನಾನುಕೂಲ ಹೆಚ್ಚಿತ್ತು. ಡೇ ಟೈಮ್ನಲ್ಲಿ ನಾವು ಇದನ್ನು ಕಾರ್ಯಾಚರಣೆ ಏನಾದರೂ ಕೈಗೆತ್ಕೊಂಡಿದ್ದರೆ. ಸೊ ಇವತ್ತು ನಮ್ಮಲ್ಲಿ ನಮ್ಮ ಎಲ್ಲ ರೆವಿನ್ಯೂ ಸಿಬ್ಬಂದಿ, ಎಂಜಿನಿಯರಿಂಗ್ ಅಂದರೆ ತಾಂತ್ರಿಕ ವಿಭಾಗದವರು, ಬೆಸ್ಕಾಮ್ನವರು, MOH ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಸೇರಿ ಆಲ್ ಟುಗೆದರ್ ಆ್ಯಸ್ ಎ ಝೋನ್ ಇವತ್ತು ಕಾರ್ಯಾಚರಣೆ ಮಾಡಿದ್ದೀವಿ. ನಾವು ಕಾರ್ಯಾಚರಣೆ ರಾತ್ರಿ ಸರಿಸುಮಾರು 9:30 ಶುರು ಮಾಡಿ ಈಗ ಸಾಧಾರಣ 3 ಗಂಟೆ ಆಗ್ತಾ ಬಂತು. ಸೊ ಇನ್ನೂ ನಡೀತಾ ಇದೆ. ಇದು ಇವತ್ತು ಮಾತ್ರ ಅಲ್ಲ, ಇದು ಕಂಟಿನ್ಯೂ ಆಗುತ್ತೆ ಹೀಗೇನೆ.
ಯಾಕಂದರೆ ಹಿಂದೆ ಒಂದು ಸಲ ನಾವು ಹೀಗೆ KR ಮಾರ್ಕೆಟನ್ನು ವಿಸಿಟ್ ಮಾಡಿದಾಗ ಸುಮಾರು ಸಲ ಅನೌನ್ಸ್ ಮಾಡಿತ್ತು, ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಏನಿದ್ರೆ ಅದನ್ನೆಲ್ಲ ತೆಗೀರಿ. ಎವ್ರಿಡೇ ಮಾರ್ಷಲ್ಸ್ ಎಲ್ಲ ಅದನ್ನು ಅನೌನ್ಸ್ ಮಾಡಿ ಅದನ್ನ ವಿಡಿಯೋ ಕೂಡ ಮಾಡ್ಕೊಂಡಿದ್ರು. ಸೊ ಎಷ್ಟು ಸಲ ವಾರ್ನ್ ಮಾಡಿದ್ರು, ಅದರಿಂದ ಏನು ಪ್ರಯೋಜನ ಆಗಲಿಲ್ಲ. ಈಗ ಜಾಹೀರಾತು ಯಾವ ನಿಯಮಾವಳಿ ಇದೆ ಅದನ್ನು ಬಳಸಿ ಅವರು ಪರ್ಮಿಷನ್ ತೊಗೊಳ್ಬೇಕಾಗತ್ತೆ. ಈ ರೀತಿ ಫುಟ್ಪಾತಲ್ಲಿ ಎಲ್ಲಂದರಲ್ಲಿ ದೊಡ್ಡ ದೊಡ್ಡ ಬೋರ್ಡ್ಗಳನ್ನ ಹಾಕುವಂಥದ್ದು, LED ಬೋರ್ಡ್ಸನ್ನು ಬಳಸುವಂಥದ್ದು ನಿಷೇಧವಾಗಿರುತ್ತೆ. ಅದರ ಅಗೇನಿಸ್ಟ್ ತೊಗೊಂಡಂಥ ಕಾರ್ಯಾಚರಣೆ ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಈಗ ಇವತ್ತು ಎಲ್ಲರೂ ಸೇರಿ ಮಾಡಿದ್ದೀವಿ. ನೆಕ್ಸ್ಟು ಎಂಜಿನಿಯರಿಂಗ್ ವಿಭಾಗದವರು ಅವರವರ ಡಿವಿಷನಿಗೆ ಸಂಬಂಧಪಟ್ಟಂತೆ ಅವ್ರು ಮಾಡ್ತಾ ಹೋಗ್ತಾರೆ. KR ವಲಯದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.